ನಮಸ್ತೆ ಮಾಸ್ಟರ್ಸ್. 64ನೇ ದಿನದ ತುಳಸೀದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಸೂಕ್ಷ್ಮ ಶರೀರಯಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೂಕ್ಷ್ಮ ಶರೀರ ಅನ್ನವನ್ನು ಮಂಡಕೋಪನಿಷತ್ತಿನಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಯಂ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ಯ ಕಾಮಯತೆ ಯಾಂಶ್ಚ ಕಾಮಾನ್ ತಂ ತಂ ಲೋಕಂ ಜಾಯತೆ ತಾಂಶ್ಚ ಕಾಮಾಂ. ಅಂದರೆ ಪರಿಶುದ್ಧವಾದ ಮನಸ್ಸು ಇರುವ ಮನುಷ್ಯ ಧ್ಯಾನದಲ್ಲಿ ಯಾವ ಲೋಕಗಳನ್ನು ಕೋರಿಕೊಳ್ಳುತ್ತಾನೆಯೋ ಆ ಲೋಕಗಳನ್ನು ನೋಡುತ್ತಾನೆ. ಧಮ್ಮಪದದಲ್ಲಿಯೂ ಸಹ ಬುದ್ಧನಿಗೆ ಹೇಳಿದ್ದಾನೆ, ಆಕಾಶೇ ಯಂತಿ ಇದ್ದೀಯಾ. ಯೋಗಿಗಳು ಯೋಗ ಸಿದ್ಧಿಯ ಬಲದಿಂದ ಆಕಾಶದಲ್ಲಿ ಪಯಣಿಸುತ್ತಾರೆ ಅಂತ ಬುದ್ಧ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯೋಗಿ ಭವ ಅರ್ಜುನ, ಅಂದರೆ ತಸ್ಮಾತ್ ಯೋಗಿ ಭವ ಅಂತಾನೆ. ತಪಸ್ವಿ ವ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಂ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವ ಅರ್ಜುನ ಅಂತ ಹೇಳ್ತಾನೆ. ಅಂದರೆ ಒಬ್ಬ ತಾಪಸಿಗಿಂತ ಒಬ್ಬ ಯೋಗಿ ಅಧಿಕನು, ಒಬ್ಬ ಜ್ಞಾನಿಗಿಂತ ಒಬ್ಬ ಯೋಗಿ ಅಧಿಕನು, ಬಗೆ ಬಗೆಯ ಸುಕರ್ಮಗಳನ್ನು ಮಾಡುವವನಿಗಿಂತಲೂ ಒಬ್ಬ ಯೋಗಿ ಅಧಿಕನು. ಆದ್ದರಿಂದ ಓ ಅರ್ಜುನ ಯೋಗಿಯಾಗು ಅಂತ ಹೇಳ್ತಾ ಇದ್ದಾರೆ. ತಾಪಸಿ ಅಂದರೆ ಇಲ್ಲಿ ಶರೀರವನ್ನು ದಂಡಿಸುವವನು, ಉಪವಾಸ ಸುಮಾರು ಏನೇನೋ ಮಾಡ್ತಾರಲ್ಲ ಮಾಸ್ಟರ್ಸ್, ವ್ರತಗಳು. ಆ ವ್ರತಗಳು ಅಂದರೆ ವ್ರತಗಳನ್ನು ಮಾಡುವವನು ತಾಪಸಿ ಅಂತಾರೆ. ಜ್ಞಾನಿ ಎಂದರೆ ಶಾಸ್ತ್ರ ಅಧ್ಯಯನದ ಪ್ರಕಾರ ಸತ್ಯವನ್ನು ತಿಳಿದುಕೊಂಡಿರುವವನು ಜ್ಞಾನಿ ಅಂತಾರೆ. ಯೋಗ ಅಂದರೆ ಧ್ಯಾನ ಅಂತ. ಯೋಗಿ ಅಂದರೆ ಧ್ಯಾನದಲ್ಲಿ ನಿಪುಣತೆ ಹೊಂದಿದವನು, ಧ್ಯಾನದಲ್ಲಿ ಸಿದ್ಧತ್ವವನ್ನು ಹೊಂದಿರುವವನು, ಅಂದರೆ ದಿವ್ಯ ದೃಷ್ಟಿ ಉಳ್ಳವನನ್ನು ಯೋಗಿ ಅಂತಾರೆ. ಕರ್ಮಗಳು ಅಂದರೆ ನಿತ್ಯ ನೈಮಿತ್ತಿಕ ಕರ್ಮಗಳು. ಆದ್ದರಿಂದ ಕೃಷ್ಣನ ದೃಷ್ಟಿಯಲ್ಲಿ ಬಗೆ ಬಗೆಯ ಸುಕರ್ಮಗಳಿಗಿಂತ, ವೇದಾಂತ ಜ್ಞಾನಕ್ಕಿಂತ, ಉಪವಾಸಾದಿ ಕಠಿಣ ಕ್ರಿಯೆಗಳಿಗಿಂತ ಧ್ಯಾನಯೋಗವೇ ಬಹಳ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಯೋಗೀಶ್ವರನು ಎಲ್ಲರನ್ನೂ ಏನೆಂದು ಆದೇಶಿಸುತ್ತಾನೆ? ಅಯ್ಯ ನೀನೂ ಸಹ ಯೋಗಿಯಾಗು ಎಂದು. ಹಾಗಾದರೆ ನಾವೆಲ್ಲರೂ ಧ್ಯಾನ ಮಾಡೋಣವೇ ಮಾಸ್ಟರ್ಸ್? ನಾವು ಸಹ ಯೋಗಿಗಳಾಗೋಣವೇ? ಓಕೆ ಮಾಸ್ಟರ್ಸ್, ಎಲ್ಲರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳೋಣ. ಕೈಗಳೆರಡನ್ನು ಲಾಕ್ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಮುಖದಲ್ಲಿ ಒಂದು ಮೃದುವಾದ ಮುಗುಳ್ನಗೆಯೊಂದಿಗೆ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ನಾವು ಮಾಡುತ್ತಿರುವ ಧ್ಯಾನ ಆನ ಅಪಾನ ಸತಿ ಧ್ಯಾನ. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಉಚ್ಛ್ವಾಸ ನಿಶ್ವಾಸಗಳ ಜೊತೆ ಅನುಸಂಧಾನವಾಗುವುದು. ನಾನು ನಿಮ್ಮ ಗುರುವಲ್ಲ, ನಿನ್ನ ಶ್ವಾಸವೇ ನಿನ್ನ ಗುರು ಅಂತ ಪತ್ರಿಜಿ ಸರ್ ಹೇಳ್ತಾರೆ. ಅರಿವೇ ಗುರು ಅಂತ ಎಲ್ಲರೂ ಹೇಳ್ತಾರೆ, ಮಹಾನುಭಾವರೆಲ್ಲ ಹೇಳ್ತಾರೆ. ಅದೇ ರೀತಿ ಈ ದೇಹವೆಂಬ ದೇವಾಲಯದೊಳಗೆ ಇರುವ ಶ್ವಾಸವೆಂಬ ಗುರುವಿನ ಜೊತೆ ಆತ್ಮವೆಂಬ ಪರಮಾತ್ಮನನ್ನು ಸಂಧಿಸಲು ನಾವೆಲ್ಲರೂ ಸಿದ್ಧರಾಗೋಣ ಮಾಸ್ಟರ್ಸ್. ಶ್ವಾಸದ ಮೇಲೆ ಗಮನ, ಆಲೋಚನೆಗಳ ದಮನ. ಬಸವಣ್ಣವರು ಹೇಳಿದಾರಲ್ವಾ, ಈ ದೇಹವೇ ದೇಗುಲ, ಹೆಣ್ಣ ಕಾಲೇ ಕಂಬ, ಶಿರವೇ ಹೊನ್ನ ಕಳಶವಯ್ಯ ಅಂತ. ಅದಕ್ಕೋಸ್ಕರ ನಾವು ಈ ದೇಹವೆಂಬ ದೇವಾಲಯದೊಳಗಿರುವ ಪರಮಾತ್ಮನನ್ನು ಸಂಧಿಸಲು ಶ್ವಾಸವೆಂಬ ಗುರುವಿನ ಜೊತೆ ಪ್ರವೇಶವನ್ನು ಮಾಡೋಣ ಮಾಸ್ಟರ್ಸ್. ಧ್ಯಾನವನ್ನು ಯಾರು ಬೇಕಾದರೂ ಮಾಡ್ಬೋದು, ಯಾವಾಗ ಬೇಕಾದರೂ ಮಾಡ್ಬೋದು, ಎಷ್ಟು ಹೊತ್ತು ಬೇಕಾದರೂ ಮಾಡ್ಬೋದು ಮಾಸ್ಟರ್ಸ್. ಮೊದಲು ಸುಮ್ಮನೆ ಕುಳಿತುಕೊಳ್ಳುವುದನ್ನು ಕಲಿತುಕೊಳ್ಳೋಣ. ನಂತರ ಧ್ಯಾನ ತನ್ನಷ್ಟಕ್ಕೆ ತಾನೇ ಸಿದ್ಧಿಯಾಗುತ್ತೆ ಮಾಸ್ಟರ್.
ಓಕೆ ಮಾಸ್ಟರ್ಸ್, ನಿಧಾನವಾಗಿ ಕೈಗಳನ್ನು ಬಿಡಿಸುತ್ತಾ ಕಣ್ಣುಗಳ ಮೇಲೆ ಇಟ್ಕೊಳ್ಳೋಣ. 5 ಸೆಕೆಂಡ್. 5 4 3 2 1 0. ಅಷ್ಟೇ ನಿಧಾನವಾಗಿ ಕಣ್ಣುಗಳನ್ನು ಬಿಡುತ್ತಾ ಕೈಗಳನ್ನೇ ನೋಡಿಕೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಈ ಅದ್ಭುತವಾದ ಧ್ಯಾನಕ್ಕೆ ಸಹಕರಿಸಿದ ಎಲ್ಲ ಮಾಸ್ಟರ್ಸ್ಗೂ, ಪ್ರಕೃತಿ ಮಾತೆಗೂ, ಹೆತ್ತ ತಂದೆ ತಾಯಿಗಳಿಗೂ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.